ಕಂಟಿನ್ಯೂಸ್ ಒಂದು 5-10 ಮಿನಿಟ್ಸ್ ಮಾಡಬೇಕಲ್ಲ? 10 ಮಿನಿಟ್ಸ್ ಈ ಥರ ನಾದ್ಕೋಬೇಕು. ನೋಡಿ ಹಿಂಗೆ ಹೊಡಿಬೇಕು ನಿಮ್ಮ ಶಕ್ತಿ ಅನುಸಾರವಾಗಿ. ಆಹಾ, ಭಾಳ ಶಕ್ತಿ ಇದೆ ಗಂಗಾಧರವರೇ. ಇಷ್ಟೇ ಜಿಲೇಬಿ ಅದು? ಜಿಲೇಬಿ ಸರ್. ಓ, ಇಷ್ಟ ಆಗುತ್ತೆ. 3 ಇಟ್ಕೊಂಡಿದ್ದಾರೆ. ಫುಲ್ ಎಕ್ಸ್ಪರ್ಟ್. ಪನ್ನೀರ್ ಗುಲಾಬ್ ಜಾಮೂನ್, ಇದು ಲೇಂಚಾ, ಇದು ಪನ್ನೀರ್ ಜಿಲೇಬಿ. ನೋಡಿ ಇದು ಸರ್ ಪನ್ನೀರ್ ಜಿಲೇಬಿ, ಇದು ಪನ್ನೀರ್ ಜಾಮೂನ್, ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್ ತರ ಇದೆಲ್ಲ ಲೇಂಚಾ ಇದೆಲ್ಲ ಒಡಿಸ್ಸಾದಲ್ಲಿ ಬಹಳ ಪ್ರಸಿದ್ಧ, ಬಹಳ ಎಲ್ಲ ಇಷ್ಟಪಡುವಂತ ಒಂದು ತೋರಿಸಿದ್ರು. ನಮಸ್ಕಾರ ವೀಕ್ಷಕರೇ, ಶ್ರೀ ಕ್ಷೇತ್ರ ಮಿಷ್ಠಾನ್ ಭಂಡಾರ್ ಕೋಡಿಗೆಹಳ್ಳಿ ಹತ್ರ ಪುರಿ ಜಗನ್ನಾಥ ಟೆಂಪಲ್ ಇದೆ. ಸುತ್ತಮುತ್ತಲಿನೆಲ್ಲ ಒಡಿಸ್ಸಾದವರು ಇಲ್ಲಿ ಬರ್ತಾರೆ. ಸೊ ಈ ಬಂದ ಭಕ್ತಾದಿಗಳಲ್ಲಿ ಈ ಪುರಿ ಜಗನ್ನಾಥ ದೇವಸ್ಥಾನ ಪ್ರಸಾದಗಳು ಬಹಳ ಬೇಡಿಕೆ. ಅದೇ ರೀತಿ ಒಡಿಶಾ ಸಿಹಿ ತಿಂಡಿಗಳು ಸಹ, ಸ್ವೀಟ್ಸ್. ಸೊ ಇವತ್ತು ನೀವು ಆಗಲೇ ನೋಡಿದ್ರಿ ಪುರಿ ಖಾಜಾ ಮತ್ತು ಪಂಜಾಬ್ ಬೂಂದಿ ತೋರಿಸಿದ್ರು ಗಂಗಾಧರ್ ಅವರು. ಅಲ್ಲಿಗೆ ಬಂದಿದ್ದೀವಿ ಇವತ್ತು. ಯಾಕಂದರೆ ನೀವೇ ಕೇಳಿದ್ದು ಪನ್ನೀರ್ ಜಿಲೇಬಿ ತೋರಿಸಿ ಅಂತ. ಬನ್ನಿ, ಪನ್ನೀರ್ ಜಿಲೇಬಿ ಒಡಿಶಾ ಸ್ಟೈಲೇ ತೋರಿಸ್ತಾರಂತೆ. ಹೋಗ್ಬಿಡೋಣ, ನೋಡೋಣ. ನಮಸ್ಕಾರ ಗಂಗಾಧರ್ ಅವರೇ. ನಮಸ್ಕಾರ. ನಮ್ಮ ಗಂಗಾಧರ್ ಅವರು ಕಷ್ಟಪಟ್ಟು ಹಂಗೆ ಕನ್ನಡ ಕಲಿತಾನೆ ಇದ್ದಾರೆ. ನಿಮಗೆ ನೋಡಿರ್ಬೋದು ಪಂಜಾಬಿ ಬೂಂದಿಯಲ್ಲಿ ಕನ್ನಡ ಮಾತಾಡಿ ಹೇಳಿದರು. ಇವತ್ತು ನಮಗೇನು ತೋರಿಸ್ತೀರಾ ಇವತ್ತು? ಸರ್ ಇವತ್ತು ಪನ್ನೀರ್ ಜಿಲೇಬಿ ರೆಡಿ ಮಾಡ್ತೀವಿ. ಪನ್ನೀರ್ ಜಿಲೇಬಿ ನೋಡಿ, ಭಾಳ ರುಚಿ ಇರ್ತದೆ ಇವ್ರದ್ದು. ಪ್ರತಿಯೊಂದು ಇಲ್ಲಿರೋ ಐಟಮ್ಸ್ ಎಲ್ಲ ಅದ್ಭುತ ರುಚಿ. ನೀವು ಬಂದಾಗ ಟೇಸ್ಟ್ ಮಾಡಿ ನೋಡ್ರಿ. ನಾನು ಸುಳ್ಳು ಹೇಳಿದ್ರೆ ನೀವು ನನಗೆ ಕಾಮೆಂಟ್ಸ್ ಹಾಕಿ. ಅಷ್ಟು ರುಚಿ ಇರ್ತದೆ. ಅಂಥದ್ದೇ ರುಚಿ ನಾವು ತಿಂದಿದ್ವಿ ಪನ್ನೀರ್ ಜಿಲೇಬಿ. ಹಂಗಾಗಿ ಇವ್ರು ಕೇಳ್ಕೊಂಡಿದ್ವಿ ಪನ್ನೀರ್ ಜಿಲೇಬಿ ಮಾಡಿ ತೋರಿಸಿ. ಹೋಗೋಣ? ಓಕೆ. ಓ ನೋಡಿ ವೀಕ್ಷಕರೇ, ರಂಗೋಲಿ ಥರ ಏನೋ ಬರೆದಿದ್ದಾರೆ. ಇದೇನ್ರಿ ಇದು? ಆ್ಯಕ್ಚುಲಿ ಸರ್ ಊರಲ್ಲಿ ಗುರುವಾರ ಲಕ್ಷ್ಮೀ ಪೂಜೆ ಇದೆ. ನಾನು ಇಲ್ಲೇ ಸ್ವಲ್ಪ ಪೂಜೆಗೆ ಮಾಡ್ತಾ ಇರ್ತೀರಾ? ಗುರುವಾರ ಲಕ್ಷ್ಮೀ ಪೂಜೆ ಎವ್ರಿ ಗುರುವಾರ. ಇದು ಲಾಸ್ಟ್, ಇದು ಕಾರ್ತಿಕ ಮಾಸ ಲಾಸ್ಟ್ ಗುರುವಾರ ಆ ಥರ ನೋಡಿ. ಇಲ್ಲೆಲ್ಲ ಫುಲ್ ಈ ಥರ ಮಾಡ್ಬಿಟ್ಟು ಲಕ್ಷ್ಮೀ ಪೂಜೆ ಮಾಡಿದ್ದಾರೆ. ಆಹಾ, ನಮಸ್ತೆ. ನೋಡಿ ಲಕ್ಷ್ಮೀ ಪೂಜೆ ಕಳಸ ಇಟ್ಟಿದ್ದಾರೆ ನೋಡಿ ವೀಕ್ಷಕರೇ. ಈಗ 10 ಲೀಟರ್ ಹಾಲ್ಗೆ ಒಂದು 250 ಗ್ರಾಮ್ಸ್, ಒಂದು 250 ಗ್ರಾಮು, 250 ml ವಿನೆಗರ್ ಹಾಕ್ತಾರೆ. ಆಮೇಲೆ ಅದು ಕುದಿಯೋವರೆಗೆ ಮಾಡ್ಬಿಟ್ಟು ಆಮೇಲೆ ಅದನ್ನ ಕೂಲ್ ಮಾಡ್ಬಿಟ್ರೆ, ಅದು ತಣ್ಣಗೆ ಮಾಡ್ಬಿಟ್ರೆ ಅದು ಪನ್ನೀರ್ ಆಗುತ್ತೆ. ಗಂಗಾಧರವ್ರೆ, ಈಗ ನಮ್ಮ ಅದ್ಭುತ ಪನ್ನೀರ್ ಜಿಲೇಬಿ ನಮಗೆ ಆಗ್ಲೇ ನೀವು ಹಾಲು ಮತ್ತು ವಿನೆಗರ್ ಹಾಕಿ ಪನ್ನೀರ್ ಮಾಡೋದು ಹೇಳಿದ್ರಿ. 10 kg ಅಲ್ವಾ? 10 kg ಹಾಲು. ಇವಾಗ 10 kg ಪನ್ನೀರ್ ಆಗಿದೆಯಾ? ಪನ್ನೀರ್ ಆಯ್ತು 2 kg. ಇದರಲ್ಲಿ ಅರ್ಧ kg ಪನ್ನೀರ್ ಜಿಲೇಬಿ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀರಾ? ಯೂಸ್ ಮಾಡ್ತೀವಿ ನೋಡಿ. ಅದು 10 kg ಒಳ್ಳೆ 2 kg ಪನ್ನೀರ್ ಬಂದಿದೆ. ಅದರಲ್ಲಿ ನಿಮ್ಗೆ ಅರ್ಧ kg ತಗೊಳ್ತಾ ಇದ್ದಾರೆ. ಈ ಪನ್ನೀರ್ ಅರ್ಧ kg ಇದೆ. ಆಮೇಲೆ ಏನ್ ಬೇಕು? 200 ಗ್ರಾಮ್ ಮೈದಾ ಬೇಕು. ಆಮೇಲೆ ಇದು ಏಲಕ್ಕಿ. ಯಾವ ಏಲಕ್ಕಿ? ದುಡ್ಡುದ ಏಲಕ್ಕಿ. ಎಲ್ಲಿ ಸಿಗುತ್ತೆ ಸರ್ ಇದು? ಇದು ರೇಷನ್ ಅಂಗಡಿಯಲ್ಲಿ ಸಿಗುತ್ತಾ? ಕೇಳಿ, ಏನಂತ ಕೇಳ್ಬೇಕು? ಏಲಕ್ಕಿ, ಬಡ ಏಲಕ್ಕಿ. ಓಕೆ, ಡನ್. ಆಮೇಲೆ ತುಪ್ಪ ಇದರಲ್ಲಿ ಮಿಕ್ಸ್ ಮಾಡಬೇಕು. ಆಮೇಲೆ 2 kg ಸಕ್ಕರೆ. ಆಮೇಲೆ ಆಯಿಲ್ ಬೇಕು ಫ್ರೈ ಮಾಡೋದಕ್ಕೆ. ಸೊ ಅದು ಪ್ರೊಸೀಜರ್ ಎಲ್ಲ ಹೇಳ್ಬಿಡ್ತೀರಿ ಇವಾಗ? ಓಕೆ, ಸ್ಟಾರ್ಟ್ ಮಾಡೋಣ ಸರ್. ಸ್ಟಾರ್ಟ್ ಮಾಡಿ. ಮೊದಲೇ ಏನು ಮಾಡೋಣ? ಫಸ್ಟ್ ಇದು ಪನ್ನೀರ್ ಮೈದಾ ಮಿಕ್ಸ್ ಮಾಡಬೇಕು. ಮಾಡಿ ಸರ್. ಮೊದಲು ಏಲಕ್ಕಿ ಪುಡಿ ಮಾಡ್ತೀನಿ. ಇದು ನೋಡಿ, ಇದು ದೊಡ್ಡ ಏಲಕ್ಕಿ. ಇದು ಅಂದ್ರೆ ಕಾಡು ಏಲಕ್ಕಿ ಅಂತಾರಲ್ಲ, ಆ ಥರ ದೊಡ್ಡದು. ಇದು ಚಿಕ್ಕಿದು ಅಲ್ಲ, ದೊಡ್ಡದು. ಏಲಕ್ಕಿ ಇದನ್ನ ಪುಡಿ ಮಾಡ್ಬೇಕು ಫಸ್ಟ್. ಪನ್ನೀರ್ ಜಿಲೇಬಿ ಮಾಡ್ಬೇಕಾದ್ರೆ ಇದು ಫಸ್ಟ್. ಇದು ನೋಡಿ ವೀಕ್ಷಕರೇ, ಇದು ಪುಡಿ ಆಯ್ತು. ಅದೇ ಪನ್ನೀರ್ ಮಿಕ್ಸ್ ಮಾಡಬೇಕು. ಮೈದಾ ಹಂಗೆ ಹಾಕ್ಬಿಡ್ಬೇಕಾ? ರೈಟ್. ಓಹೋ, ಅದು ನೀವು ಹಾಲು ಎಷ್ಟು ಗಂಟೆ ಇಟ್ಟಿದ್ರಿ? 20 ನಿಮಿಷಕ್ಕೆ ಪನ್ನೀರ್ ಆಗ್ಬಿಡುತ್ತಾ? ಪನ್ನೀರ್ ವಿನೆಗರ್ ಹಾಕಿ. ಅದಾದ್ಮೇಲೆ 20 ಮಿನಿಟ್ಸ್ ಇಟ್ಟಿದ್ರು. 10 ಲೀಟರ್ ಹಾಲು ಈ ಥರ ಪನ್ನೀರ್ ಆಗಿದೆ. ಇವಾಗ ಅದು ಮೈದಾ ಹಾಕೊಂಡ್ರು, ಸ್ವಲ್ಪ ತುಪ್ಪ, ಸ್ವಲ್ಪ ಸೋಡಾ ಹಾಕೊಳ್ತಾರೆ. ಎಷ್ಟು ಹಾಕೋಬೇಕು? ಎಸ್.
ಒಂದು ಸ್ಪೂನ್, ಅರ್ಧ ಸ್ಪೂನ್ ಇದೆ, ಅರ್ಧ ಸ್ಪೂನ್ ಇದೆ, ಅರ್ಧ ಸ್ಪೂನ್ ಸೋಡಾ ಹಾಕೊಳ್ತಾರೆ. ಈಗ ನೀರು, ಒಂದು ಗ್ಲಾಸ್ ನೀರಿದೆ, ಸ್ವಲ್ಪ ಹಾಕ್ತೀನಿ, ಸ್ವಲ್ಪನೇ ಹಾಕಿದ್ರು ಅದರಲ್ಲಿ. ಆಮೇಲೆ ಇದು ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡಬೇಕಾ? ಮಿಕ್ಸ್ ಮಾಡಿ ನೋಡಿ. ಅವರ ಪತ್ನಿಯವರು ನೋಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಕಾಣ್ತದೆ ಇಲ್ಲಿ ಕ್ಯಾಮ್ರಾ ಕಣ್ಣಿಗೆ. ಈ ಚಪಾತಿ ಅಷ್ಟು ಆಗಬೇಕಾ ಹದ? ಚಪಾತಿ ಹಿಟ್ಟು ಅದೇ ಥರ ಒಂದು ಮೆಥಡ್ ಇದೆ ಅಲ್ಲ, ಇದು ಈ ಥರನೇ ಮಾಡಬೇಕು ನೋಡಿ. ಕಂಟಿನ್ಯೂಸ್ ಒಂದು 5-10 ಮಿನಿಟ್ಸ್ ಮಾಡಬೇಕಲ್ಲ? 10 ಮಿನಿಟ್ಸ್ ಈ ಥರ ನಾದ್ಕೋಬೇಕು. ನೋಡಿ ಹಿಂಗೆ ಹೊಡಿಬೇಕು ನಿಮ್ಮ ಶಕ್ತಿ ಅನುಸಾರವಾಗಿ. ಭಾಳ ಶಕ್ತಿ ಇದೆ. ಗಂಗಾಧರವರೇ, ರೆಡಿ ಆಯ್ತಾ ಸರ್? ಇದು ರೆಡಿ ಆಯ್ತು ಸರ್. ಎಷ್ಟು ಬೇಕಷ್ಟು ತುಪ್ಪ ಹಾಕೊಂಡು ಈ ಒಂದು ಹದಕ್ಕೆ ಮಾಡ್ಕೋಬೇಕು. ತುಪ್ಪ ನೀವು ನಿಮ್ಮ ಅನುಕೂಲಕ್ಕೆ ಅಂದ್ರೆ ನಿಮ್ಮ ಅನುಸಾರವಾಗಿ ಇಷ್ಟು ಹದಕ್ಕೆ ಬರ್ಬೇಕಂತ ತುಪ್ಪ ಹಾಕೋಬೇಕು. ಕರೆಕ್ಟಾ? ಕರೆಕ್ಟ್ ಸರ್. ಇವಾಗ ಪೀಸ್ ರೌಂಡ್ ಮಾಡ್ಕೋತೀರಾ? ರೌಂಡ್. ನೋಡಿ ಈ ಥರದ ರೌಂಡ್ ತೆಗೆದು ಹಾಕೊಳ್ತೀರಿ ಇವಾಗ ಪೀಸು. ಸೊ ನಿಮ್ಮಲ್ಲಿ ಸಿಂಗಲ್ ಪ್ಲೇಟ್ ಸಿಗುತ್ತೆ. ಒಂದು ಪ್ಲೇಟಲ್ಲಿ ಎಷ್ಟು ಪೀಸ್ ಜಿಲೇಬಿ ಸಿಗುತ್ತೆ? ಒಂದು ಪ್ಲೇಟಲ್ಲಿ 2 ಪೀಸ್. ಅದಕ್ಕೆ ಎಷ್ಟು? 25 ರುಪೀಸ್. 1 kg ಜಿಲೇಬಿ, ಪನ್ನೀರ್ ಜಿಲೇಬಿ 320 ಸರ್. 320? 20. 320. ಓಕೆ. ಅರ್ಧ kg ಹಿಟ್ಟು ತೊಗೊಂಡಿದ್ದೀರಲ್ಲ, ಪನ್ನೀರು, ಅದರಲ್ಲಿ ಎಷ್ಟು ಜಿಲೇಬಿ ಆಗ್ಬೋದು ಸರ್? 50 ಪೀಸ್. 50 ಜಿಲೇಬಿ ಆಗುತ್ತೆ. ನೋಡಿ ಈ ತರ ಮಾಡ್ಕೊಂಡ್ರು. ಇದು ಬೇರೆ ತರ, ನೋಡೋಣ ಯಾವ ತರ ಜಿಲೇಬಿ, ನನಗೂ ಕೂಡ ಗೊತ್ತಿಲ್ಲ ಇದು. ಸರ್ 50, ಆಲ್ಮೋಸ್ಟ್ 50 ಆಯ್ತು. 50. ಈಗ ನೆಕ್ಸ್ಟ್ ಇನ್ ಪ್ರಕ್ರಿಯೆ, ಇವಾಗ ಪ್ಲೇಟ್ ತೊಗೊಂಡ್ರಿ, ಸ್ವಲ್ಪ ಎಣ್ಣೆ ಹಾಕೊಂಡ್ರಲ್ಲ, ಎಣ್ಣೆ ಇದ್ರ ಮೇಲೆ ಏನ್ ಮಾಡ್ತೀರಾ? ಇದು ಜಿಲೇಬಿ ತರ ಮಾಡ್ಕೊಳ್ತೀರಾ? ನೋಡಿ ನೆಕ್ಸ್ಟ್ ಮುಂದಿನ ಪ್ರಕ್ರಿಯೆ ನೋಡಿ. ಇದು ಬಂದು ಒರಿಸ್ಸಾ ಸ್ಟೈಲ್ ಪನ್ನೀರ್ ಜಿಲೇಬಿ, ನಮ್ಮ ಸ್ಟೈಲ್ ಜಿಲೇಬಿ ಅಲ್ಲ. ಈ ತರ ಮಾಡಬೇಕು. ಮಾಡಿ ನೋಡಿ. ಇಷ್ಟೇ ಜಿಲೇಬಿ ಅದು? ಜಿಲೇಬಿ ಸರ್. ಓ, ಇಷ್ಟ ಆಗುತ್ತೆ, ಈ ತರ ಆಗುತ್ತೆ. ಪನ್ನೀರ್ ಜಿಲೇಬಿ ಅಂತ. ಪನ್ನೀರ್ ಜಿಲೇಬಿ ಹಿಂಗ್ ಮಾಡಿ ಇಟ್ಕೊಳ್ತೀರಾ? ಓಕೆ. ನೀವು ನಿಮ್ಮ ಗೆಸ್ಟ್ಗಳು ಮನೆಗೆ ಬಂದ್ರೆ ಈ ತರ ಮಾಡ್ಕೊಂಡು ಸರ್ಪ್ರೈಸ್ ಕೊಡ್ಬೋದು ಗೆಸ್ಟ್ಗಳಿಗೆ. ಇಷ್ಟು ಚೆನ್ನಾಗಿ ನೋಡಿ. ಇದೊಂದು ಮೆಥಡ್. ಒಂದು ಸುಲಭದ ಜಿಲೇಬಿ ತೋರಿಸಿದ್ದಾರೆ, ನೋಡ್ತಾ ಇದ್ದೀವಿ. ಹತ್ತು ಲೀಟರ್ಗೆ ವಿನೆಗರ್ ಎಷ್ಟು ಹಾಕೊಂಡ್ರಿ? 1 ಲೀಟರ್. 1 ಲೀಟರ್ ವಿನೆಗರ್ ಹಾಕೊಂಡ್ರಿ, ಅವಾಗ ಇದು ಪನ್ನೀರ್ ಆಗುತ್ತೆ. ಫಸ್ಟ್ ಹಾಲು ಬಿಸಿ ಮಾಡಬೇಕು 20 ಮಿನಿಟ್ಸ್. ಆಮೇಲೆ ವಿನೆಗರ್ ಹಾಕಿ ಪನ್ನೀರ್ ಆಗುತ್ತೆ. ಪನ್ನೀರ್ ಆಗ್ಬಿಡುತ್ತೆ 10 ಮಿನಿಟ್ಸ್ ಅಲ್ಲಿ. 10 ಮಿನಿಟ್ಸ್. ನೋಡಿ ವೀಕ್ಷಕರು, ಇದು ಆಕ್ಚುಲಿ ಮೊದಲೇ ನೀವು ಹಾಲಲ್ಲಿ ವಿನೆಗರ್ ಹಾಕಿ ಕುದಿಸ್ಬಾರ್ದು. ಹಾಲು ಕುದಿಸ್ಕೊಂಡು ಆಮೇಲೆ ಬಿಸಿ ಹಾಲಲ್ಲೇ ಹಾಕ್ಬಿಡೋದು ವಿನೆಗರ್. ಬಿಸಿ ಹಾಲು. ಓಕೆ. ಇವಾಗ ಅವ್ರ ಪತ್ನಿ ಬಂದು ನಮಗೆ ಹೇಳಿದ್ರು ಆಕ್ಚುಲಿ ಗುಲಾಬ್ ಜಾಮೂನ್ ತರನೂ ಆಗುತ್ತೆ ತೋರಿಸಿ ಅಂತ ತೋರಿಸ್ತಾ ಇದ್ದಾರೆ ಗಂಗಾಧರ್ ಅವರು. ಇದರಲ್ಲಿ ಇದೇ ರೀತಿಯ ಒಂದು ಪ್ರಿಪರೇಷನ್ ಅಲ್ಲಿ ಪನ್ನೀರ್ ಜಿಲೇಬಿನೂ ಆಗುತ್ತೆ, ಅದೇ ರೀತಿ ಪನ್ನೀರ್ ಗುಲಾಬ್ ಜಾಮೂನು ಆಗುತ್ತೆ. ಕರೆಕ್ಟಾ? ಕರೆಕ್ಟ್. ಪನ್ನೀರ್ ಗುಲಾಬ್ ಜಾಮೂನ್ ಅದರಲ್ಲೇನೆ ಸೇಮ್ ಎಲ್ಲ ಪ್ರೊಸೀಜರು. ನೋಡಿ, ಒಟ್ಟೆ 3 ಇಟ್ಕೊಂಡಿದ್ದಾರೆ. ಫುಲ್ ಎಕ್ಸ್ಪರ್ಟ್. ನೋಡಿ ಹಿಂಗ್ ಮಾಡ್ತಾರೆ. ವೆರಿ ಗುಡ್. ನೋಡಿ 3 ಅಟ್ ಎ ಟೈಮ್. ಪನ್ನೀರ್ ಗುಲಾಬ್ ಜಾಮೂನ್ ಇವತ್ತು ನಮ್ಗೆ ಸಿಗ್ತಾ ಇದೆ. ಎಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ. ಇದು ಒಳ್ಳೆ ಮದುವೆ ಮನೆಯಲ್ಲಿ ತರ ಇದೆ. ಮದುವೆ ನೀವು ಕ್ಯಾಟ್ರಿಂಗಿಗೆ ಸಪ್ಲೈ ಮಾಡ್ತೀರಾ? ಇದು ಮಾಡ್ತೀನಿ. ಇದು ಸರ್ ಆರ್ಡರ್ ಬಂತು 1000 ಪೀಸ್, 1500. ಇದು ಆರ್ಡರ್ ಬರ್ತದೆ. ಬಂದ್ರೆ ನೀವು ಕೊಡ್ತೀರಾ? ಇದನ್ನ ಕೊಡ್ತೀನಿ ಸರ್. ದಸರಾ, ದೀಪಾವಳಿ ಜಾಸ್ತಿ ಆರ್ಡರ್ ಬರುತ್ತೆ. ಆಮೇಲೆ ಮದುವೆಗೂ ಕೊಡ್ತೀರಾ? ಮದುವೆ. ಸೊ ನಮ್ಮ ಕ್ಯಾಟರರ್ಸ್ ಯಾರು ಬೆಂಗಳೂರು ನೋಡ್ತಿದ್ದೀರೋ ಅವ್ರ ಗಂಗಾಧರ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀವಿ. ಅವರು 1000-1500 ಈ ತರ ಪನ್ನೀರ್ ಗುಲಾಬ್ ಜಾಮೂನು, ಪನ್ನೀರ್ ಜಿಲೇಬಿ ಮಾಡಿ ನಿಮಗೆ ಕೊಡ್ತಾರೆ. ಕಲ್ಯಾಣ ಮಂಟಪಕ್ಕೆ ಬಂದು ಅಲ್ಲೇ ಮಾಡಿ ಕೊಡ್ತೀರಾ? ಕೊಡ್ತೀನಿ ಸರ್. ಲೆಂಚಾ ನೋಡಿ, ಈಗ ಅವ್ರು ಹೇಳ್ತಿದ್ದಾರೆ
ಇದ್ರೊಳಗೆ ಇನ್ನೊಂದು ಐಟಮ್ ಆಗುತ್ತಂತೆ, ಗುಲಾಬ್ ಜಾಮೂನು, ಪನ್ನೀರ್ ಜಿಲೇಬಿ ಪ್ಲಸ್ ಇನ್ನೊಂದು ಲೆಂಚಾ ಅಂತ ಆಗುತ್ತಂತೆ. ಅದು ಹೆಂಗಾಗುತ್ತೆ ತೋರಿಸಿ, ಯಾವ ರೀತಿ ಇರುತ್ತೆ ಲೆಂಚಾ? ಇದು ಚಮಚಮ್ ತರ ಇದೆ, ಚಮಚಮ್ ತರ ಆಗುತ್ತೆ ನೋಡಿ. ಇದಕ್ಕೆ ಚಮಚಮ್ ತರ ಲೆಂಚಾ ಅಂತಾರೆ. ಲೆಂಚಾ ಒಡಿಯಾದಲ್ಲಿ ಲೆಂಚಾ. ಗಂಗಾಧರ್ ಅವರು ನಮಗೆ ಬರೀ ಪನ್ನೀರ್ ಜಿಲೇಬಿ ತೋರಿಸಿ ಅಂತ ಕರೆದ್ರು. ಅವರ ಪತ್ನಿಯ ಕೃಪೆಯಿಂದ ನಮಗೆ ಇನ್ನೂ 2 ಐಟಮ್ ಸಿಗ್ತಾ ಇದೆ. ಸೂಪರ್. ಲೆಂಚಾ, ಪನ್ನೀರ್ ಗುಲಾಬ್ ಜಾಮೂನ್, ಪನ್ನೀರ್ ಜಿಲೇಬಿ. ಗಂಗಾಧರ್ ಅವ್ರಿಗೆ ಹೆಲ್ಪ್ ಮಾಡಕ್ ಬಂದ್ಬಿಟ್ರು. ಸ್ಪೆಷಲ್. ಓಕೆ, ಪನ್ನೀರ್ ಗುಲಾಬ್ ಜಾಮೂನ್, ಇದು ಲೆಂಚಾ, ಇದು ಪನ್ನೀರ್ ಜಿಲೇಬಿ. ಆಮೇಲೆ ಇದು ಸರ್ ಫ್ರೈ ಮಾಡಬೇಕು. ಇದು ಹೌದು, ಫ್ರೈ ಮಾಡ್ಬೇಕಾ ಇದನ್ನ? ಫಸ್ಟ್ ಫ್ರೈ ಮಾಡಬೇಕು. ಜಿಲೇಬಿ ಪಾಕ ರೆಡಿ ಮಾಡ್ತೀನಿ. ನೀರು ಹಾಕೊಂಡಿರಿ ಇಲ್ಲಿ. ಸ್ವಲ್ಪ ನೀರು ಹಾಕೊಳ್ತಾ ಇದ್ರಲ್ಲ. 2 ಗ್ಲಾಸ್ ನೀರು, ಮತ್ತೆ ಸಕ್ಕರೆ 2 kg ಸಕ್ಕರೆ. 2 kg ಸಕ್ಕರೆ ಹಾಕೊಂಡು ಪಾಕ ಮಾಡ್ಕೊಳಕ್ಕೆ. ಅಲ್ಲಿ ಎಣ್ಣೆ ಕಾಯ್ತಾ ಇದೆ, ಪಾಕ ರೆಡಿ ಹಾಕ್ಬಿಡ್ಲಿ. ಎಣ್ಣೆ ಸ್ವಲ್ಪ ಬಿಸಿನೇ ಬೇಕು, ಜಾಸ್ತಿ ಬಿಸಿ ಬೇಡ. ಅವಾಗ ಟೇಸ್ಟ್ ಮಾಡ್ತೀನಿ. ಟೆಸ್ಟಿಂಗ್ ಮಾಡ್ತಾರೆ ಫಸ್ಟ್. ಚೆನ್ನಾಗಿ ಬಂತ ಸರ್? ಚೆನ್ನಾಗಿ. ಇದು ಕರೆಕ್ಟ್ ಸರ್. ಕರೆಕ್ಟ್ ಇದೆಯಾ? ಕರೆಕ್ಟ್ ಬಂತು. ಇದು ಕರೆಕ್ಟ್ ಬಂತು. ಎಲ್ಲ ಹಾಕ್ತಾ ಹೋಗೋದು ಒಂದೊಂದಾಗಿ. ಎಲ್ಲ ಬಿಟ್ಬಿಡ್ತೀರಾ ಅಟ್ ಎ ಟೈಮು? ಒಂದೇ ಟೈಮ್. ಅಟ್ ಎ ಟೈಮ್ ನೋಡಿ, ಒಂದೇ ಇಟಿಗೆ ಎಲ್ಲ ಹಿಂಗೆ. ಮಲ್ಟಿ ಟಾಸ್ಕಿಂಗ್ ನೋಡಿ. ಒಂದ್ ಕೈಲಿ ಇದು ಮಾಡ್ತಾರೆ, ಒಂದ್ ಕೈಲಿ ಅದು. ಈಗ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರಾ? ಸ್ವಲ್ಪ ಜಾಸ್ತಿ ಬಿಸಿ ಬೇಕು. ಕಲರ್ ಚೇಂಜ್ ಆಗೋವರೆಗೆ ಬ್ರೌನಿಶ್ ಆಗ್ಬೇಕಾ? ಇದು ಬ್ರೌನ್ ಕಲರ್. ಬ್ರೌನ್. ಈ ಜಿಲೇಬಿನೂ ಹಾಕ್ಬಿಟ್ರಿ. ಜಿಲೇಬಿ ಸ್ವಲ್ಪ ಲೇಟಾಗಿ ಹಾಕ್ಬೇಕಾ? ಲೇಟ್. ಕಲರ್ ಚೇಂಜ್ ಆಯ್ತು. ಲೈಟ್ ಬ್ರೌನ್ ಆಗಿ ಸ್ವಲ್ಪ ಪಾಕ ರೆಡಿ. ಇದೆ ನೋಡಿ. ಪಾಕ ರೆಡಿ ಆಯ್ತು. ಸೊ ಅದೆಲ್ಲ ರೆಡಿ ಆದ್ಮೇಲೆ ಇಲ್ಲಿ ಪಾಕದಲ್ಲಿ ಎಷ್ಟು ನಿಮಿಷ? ಜಾಸ್ತಿ ಇಲ್ಲ, 20 ನಿಮಿಷಕ್ಕೆ. 20 ನಿಮಿಷ ಪಾಕದಲ್ಲಿ ಇಡಬೇಕು. ನಮ್ಮ ಜಾಮೂನು, ಜಿಲೇಬಿ, ಆಮೇಲೆ ಲೆಂಚಾ. ಸರ್ ಇದು ರೆಡಿ ಆಯ್ತು. 15 ನಿಮಿಷ ಮಾಡಿದ್ವಿ ನಾವು. ಈಗ ಈ ತರ ಮಾಡಬೇಕು. ಇದು ಆಯ್ತು, ರೆಡಿ ಆಯ್ತು. ಈ ಕಲರ್ ಬಂದ್ರೆ ಸಾಕಲ್ಲ? ಸಾಕು ಸರ್. ನೋಡಿ, ಸ್ವಲ್ಪ ತಿಕ್ ಬ್ರೌನ್ ಇದೆ. ಇಷ್ಟು ಬಂದಾಗ ಆಮೇಲೆ ಇದು ಪಾಕಾಲಿ. ನೋಡಿ. ಸೊ ಪನ್ನೀರ್ ಜಿಲೇಬಿ ಬಂದು ಇದೆ, ತಿಕ್ ಬ್ರೌನ್ ಬರುತ್ತೆ. ಪಾಕದಲ್ಲಿ ನೀವು ಹೇಳಿದ ಪ್ರಕಾರ 20 ಮಿನಿಟ್ಸ್ ಇಟ್ಬಿಡೋಣ ಸರ್. 20 ಮಿನಿಟ್ಸ್ ಇಟ್ಬಿಟ್ಟು ನೋಡೋಣ ಪಾಕ ಹೇಗೆ ಬಂತು ಅಂತ. ಸರ್ ರೆಡಿ ಆಯ್ತಲ್ಲ? ಆಯ್ತು ಸರ್. ಇದೆಲ್ಲ 20 ನಿಮಿಷ ಆಯ್ತು. ಈ ತರ ಆಗಿರುತ್ತೆ ಇದು ಸರ್. ಪನ್ನೀರ್ ಜಿಲೇಬಿ. ಪನ್ನೀರ್ ಜಿಲೇಬಿ. ಎಸ್ ಸರ್. ಆಮೇಲೆ ಇದು ಲೆಂಚಾ, ಪನ್ನೀರ್ ಜಾಮೂನ್. ಲೆಂಚಾ ಮತ್ತು ಪನ್ನೀರ್ ಜಾಮೂನು. ಇದು ಪನ್ನೀರ್ ಜಿಲೇಬಿ. ಎಷ್ಟು ದೊಡ್ಡದಾಗಿದೆ. ಬಿಸಿ ಬಿಸಿ. ಇದು ಪಾಕದಲ್ಲೇ ಇರ್ಬೇಕು, ಈ ತರ ಫ್ಲೋಟ್ ಆಗ್ತಾ ಇರಬೇಕು. ಇದು ಸರ್ ಪನ್ನೀರ್ ಜಿಲೇಬಿ. ಇದು ಪನ್ನೀರ್ ಜಾಮೂನ್, ಗುಲಾಬ್ ಜಾಮೂನ್ ತರ. ಇದೆಲ್ಲ ಲೆಂಚಾ. ಇದೆಲ್ಲ ಒಡಿಸ್ಸಾದಲ್ಲಿ ಬಹಳ ಪ್ರಸಿದ್ಧ, ಬಹಳ ಎಲ್ಲ ಇಷ್ಟಪಡುವಂತ ಒಂದು ತೋರಿಸಿದ್ರು. ಇಬ್ಬರಿಗೂ ಧನ್ಯವಾದಗಳು ನಿಮಗೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಇದು ಪನ್ನೀರ್ ಜಿಲೇಬಿ, ಜಾಮೂನ್, ಲೆಂಚಾ ಎಷ್ಟು ಸಾಫ್ಟ್ ಆಗಿದೆ. ಇವಾಗ ಇನ್ನು 1 ಅವರ್ ಬಿಟ್ಟರೆ ಇದೆಲ್ಲ ಗಟ್ಟಿಯಾಗಿ ಕರೆಕ್ಟಾಗಿ ಕುತ್ಕೊಳ್ಳುತ್ತಂತೆ. ನಾನು ಈಗ ಬಿಸಿ ಬಿಸಿ ಇರಬೇಕಾದ್ರೆ ತೊಗೊಂಡಿದ್ದೀನಿ. ಹಾಗೆ ತಿನ್ಬಿಡೋಣ, ಟೇಸ್ಟ್ ಮಾಡೋಣ ಅಂತ. ಒಡಿಶಾ ಪನ್ನೀರ್ ಜಿಲೇಬಿ ನಮಗೆ ಗಂಗಾಧವ್ರು ಮಾಡಿ ತೋರಿಸಿದ್ರು. ಅದ್ಭುತವಾದ ಪನ್ನೀರ್ ಜಿಲೇಬಿ ರೀ. ನೋಡೋಕೆ ಜ್ಯೂಸಿಯಾಗಿದೆ. ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಪನ್ನೀರ್ ಜಿಲೇಬಿ ತಿಂದಿಲ್ಲ ಫಸ್ಟ್ ಟೈಮ್.
ಆಹಾ, ಇಂಥ ರುಚಿಗಳು ಎಲ್ಲೆಲ್ಲಿರ್ತವೆ ಅವೆಲ್ಲ ಆಸ್ವಾದಿಸ್ಬೇಕು ನಾವು. ಈ ಜನ್ಮವೇ ದೊರಕಿದೆ ರುಚಿ ಸವಿಲು ಅಂತ ಮಹನೀಯರು ಹೇಳ್ತಾರೆ. ಅದು ಸುಳ್ಳೇ ಅಲ್ಲ. ಇಂಥ ಹುಡ್ಕೊಂಡು ಹೋಗಿ ನಾವು ರುಚಿ ನೋಡಬೇಕು. ಅಂಥದ್ದಿಲ್ಲಿ ಸಿಕ್ಕಿದೆ, ನಾವೇ ಪುಣ್ಯವಂತರು. ಅದ್ಭುತವಾಗಿ ಯಾಲಕ್ಕಿ ಫ್ಲೇವರು, ಪನ್ನೀರ್ ಫ್ಲೇವರು, ಪನ್ನೀರ್ದೇ ಡಿಫ್ರೆಂಟ್ ಫ್ಲೇವರು. ನಾವು ಕೋವಾ ಜಾಮೂನ್ ನೋಡಿದ್ವಿ ಚೇತನ್ ರಾವ್ ಅವ್ರ ಕೈಲಿ. ಆಹಾ, ಇದೊಂದು ಡಿಫ್ರೆಂಟ್ ಸ್ಟೈಲು. ಗಂಗಾಧರ್ ಅವ್ರ ಧನ್ಯವಾದಗಳು. ಸೂಪರಾಗಿ ತೋರಿಸ್ತಾರೆ. ಆಹಾ, ಒಡಿಶಾ ಸ್ಟೈಲು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಇನ್ನೂ ಇಂಥದ್ದು ಅದ್ಭುತ ರೆಸಿಪಿ ಬರ್ತಾ ಹೋಗ್ತವೆ. ಟೇಕ್ ಕೇರ್. ಮುಗಿಸ್ಬಿಡ್ತೀನಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.